ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಸ್ವಲ್ಪ ಬೇಗ ಎದ್ದು ವಾಕ್ ಮುಗಿಸಿ ಊರಿಗೋಗೋದಿತ್ತು. ಸೊ ಬೇಗ ಎದ್ದು ವಾಕ್ ಮುಗಿಸ್ದೆ. ಆ್ಯಂಡ್ ನಾನು ಇದು ಲೇಔಟ್, ನಾನು ವಾಕಿಗೆ ಬರೋ ಲೇಔಟ್ ತುಂಬ ಪೀಸ್ಫುಲ್ ಆಗಿರುತ್ತೆ. ಈ ಲೇಔಟ್ ಹೆಸರು ಬಂದು ಇದು. ಆ್ಯಂಡ್ ಗೂಗಲ್ ಮೀಟ್ ಇತ್ತು, ಅದನ್ನು ಮುಗಿಸ್ಕೊಂಡು ನಾವು ಹೊರಟೋ ಊರಿಗೆ. ಸೊ ಊರಿಗೆ ಎಂತಕ್ಕೆ ಅಂದರೆ ಇವತ್ತು ನಾಗರು ಹಬ್ಬ ಇತ್ತು. ಸೊ ಅದಕ್ಕೆ ಊರಿಗೆ ಹೊರಟಿದ್ದು. ನನ್ನ ಕಸಿನ್ಸ್ ಎಲ್ಲ ಬಂದಿದ್ದರು. ನನ್ನ ಕಸಿನ್ಸ್ ಎಲ್ಲ ತುಂಬ ಚಿಕ್ಕವರು. ಸೊ ಹೋಗ್ತಾ ಹಶ್ವಾಯ್ತು ಅಂತ ಊಟ ಮಾಡೋಣ ಅಂತ ಹಳ್ಳಿ ಮನೆ ಹತ್ರ ಗಾಡಿನ ಸ್ಟಾಪ್ ಮಾಡ್ದು. ಸೊ ಹಳ್ಳಿ ಮನೆ ಆಬ್ವಿಯಸ್ಲಿ ಕಿಚ್ಚ ಅವ್ರದ್ದು. ಆ್ಯಂಡ್ ಈಚೆಗಡೆ ಎಲ್ಲ ತುಂಬ ಚೆನ್ನಾಗಿತ್ತು ಆ್ಯಂಬಿಯನ್ಸ್. ಆ್ಯಂಡ್ ಒಳಗಡೆ ಕೂಡ ನನ್ನ ತಮ್ಮಂದರು ಮಾತಾಡ್ಬೇಕಂತೆ, ನೋಡಿ ಏನು ಮಾತಾಡ್ತಾರೆ ಅಂತ. ನನ್ನ ಹೆಸರು ಅಕ್ಷಯ್. ನನ್ನ ಹೆಸರು ಮಹಿ. ನಾವು ಇವತ್ತು ಹಳ್ಳಿ ಮನೆಗೆ ಬಂದಿದ್ದೀವಿ. ಹಳ್ಳಿ ಮನೆ ತಿನ್ನಕ್ಕಿರೋದು ಕಿಚ್ಚನ ಹಳ್ಳಿ ಮನೆ. ಮಧ್ಯದಲ್ಲಿ ತುಂಬ ಕ್ವಶನ್ಸ್ ಕೇಳ್ತಿದ್ರು, ಕೇಳಿಸ್ಕೊಳ್ಳಿ ಏನು ಕೇಳ್ತಾರೆ ಅಂತ. ಅಲ್ಲಿ ಇರುತ್ತಾ ಅವರೇ ಮಾತನ್ನು ತಗೋಬರ್ತಾರೆ, ಅಲ್ಲಿ ಇರಲ್ಲ. ಹೀಗೆ ಏನೇನೋ ಕೇಳಿಕೊಂಡು ಊಟಕ್ಕೆ ಕಾಯ್ತಾಯಿದ್ರು. ಸೊ ಊಟ ಬಂದಿದ ತಕ್ಷಣ ಒಂದು ಮಾತು ಕೂಡ ಆಡದೆ ಫಸ್ಟ್ ಊಟ ಮಾಡಿದ್ರು. ಆ್ಯಂಡ್ ಅವ್ರು ಕೊಡ್ತಿದ್ದು ರಿವ್ಯೂ ನೋಡಬೇಕಿತ್ತು. ಈವನ್ ಜೆನ್ಸಿ ಕಾಂಟ್ ಕಾಪಿ ಆಲ್ಫಾ ಥರನೇ ಅನ್ನಿಸ್ತು. ಆ್ಯಂಡ್ ಅವರು ತುಂಬ ಐಟಮ್ಸ್ ತೊಗೊಂಡ್ರು. ಮಸಾಲೆ ದೋಸೆ, ಪಾವ್ ಭಾಜಿ, ಮಂಚೂರಿಯನ್ ಏನೇನೋ ತೊಗೊಂಡ್ರು. ನೀವೇ ಒಂದ್ಸಲಿ ರಿವ್ಯೂ ಕೇಳಿ. ಏನೇನು ತಿಂದ್ರಿ? ಕಾಫಿ ಎಲ್ಲ ಕುಡ್ದು ಚೆನ್ನಾಗಿತ್ತು. ಅದೆಲ್ಲ ಮುಗಿಸ್ಕೊಂಡು ಊರಿಗೆ ಹೊರಟು. ಸೊ ಊರಿಗೆ ಹೋಗಿದ ತಕ್ಷಣ ನಮ್ಮ ಅಜ್ಜಿ ನಿಂತಿದ್ರು. ಅವ್ರನ್ನ ಮಾತಾಡಿಸ್ದೆ, ಖುಷಿಯಾಗಿದ್ರು ನಾವು ಬಂದಿದ್ದನ್ನು ನೋಡಿ. ಏನಜ್ಜಿ ಸಮಾಚಾರ? ಹಾಂ, ಅಮ್ಮ ಬಂದಿಲ್ಲ, ಹುಷಾರಿರಲಿಲ್ಲ. ಮುಗಿಸಿದ ನಂತರ ಈವ್ನಿಂಗ್ ಆಯಿತು, ಪೂಜೆ ಟೈಮ್. ಇಲ್ಲಿ ಏನಿದೆ ಅಂತ ಕೇಳಿದೆ. ಸಾರು, ಅನ್ನ, ತೊಂಬ, ಹಣ್ಣು, ಕಾಯಿ, ಕಡ್ಡಿ ಕರ್ಪೂರ, ಹೂವು, ಬಾಳೆ ಎಲೆ ಎಲ್ಲ ಇಟ್ಟಿದ್ವಿ. ಪೂಜೆ ಜಾಗಕ್ಕೆ ಹೋಗಿದ ತಕ್ಷಣ ನಮ್ಮ ಅಜ್ಜಿ ಬುಟ್ಟಿಲಿದ್ದಿದ್ದು ಎಲ್ಲ ಐಟಮ್ಸ್ನ ತೆಗ್ದಿಟ್ಟು ಪೂಜೆಗೆ ಏನೇನು ಬೇಕೋ ಅದನ್ನು ತೊಗೊಂಡು ಹೊರಟ್ರು. ನಮ್ಮೂರಲ್ಲಿ ಎಲ್ಲರೂ, ಅಂದರೆ ಊರಲ್ಲಿರೋ ಎಲ್ಲ ಮನೆಯವ್ರೂ ಒಂದೇ ದಿನ ನಾಗರು ಹಬ್ಬ ಮಾಡೋದು. ಸೊ ಈ ಥರ ಮಾಡ್ತಾರೆ. ನಾಗರು ಸುತ್ತ ಎಲ್ಲ ಮನೆಯವರು ಚಿಕ್ಕ ಚಿಕ್ಕ ಕಲ್ಲನ್ನ ಸರ್ಕಲ್ ಶೇಪಲ್ಲಿ ಇಡ್ತಾರೆ. ಸೊ ಎಲ್ಲರೂ ಆ ಕಲ್ಲಿಗೆ ಅರಿಶಿನ ಕುಂಕುಮ ಎಲ್ಲ ಇಟ್ಟು ಪೂಜೆ ಮಾಡ್ತಾರೆ. ಇಲ್ಲಿರೋ ಎಲ್ಲ ಹೆಂಗಸರು ಇದ್ರಲ್ಲಿ ಬಿಸಿ ಇದ್ದರೆ, ಗಂಡಸರು ಮಾತ್ರ ಬೆಂಕಿ ಹಚ್ಚಿ ಬಿಸಿ ಕಾಯಿಸ್ಕೊಳ್ತಾ ಇದ್ದರು. ಆ್ಯಂಡ್ ಲೇಟರ್ ಎಲ್ಲ ಮುಗೀತು. ಅದ್ರ ಜೊತೆ ಹೂವು, ಬಾಳೆಹಣ್ಣು ಎಲ್ಲ ಏನು ನೈವೇದ್ಯಕ್ಕೆ ಇಟ್ಟಿದ್ರು ಅದನ್ನೆಲ್ಲ ಎತ್ಕೊಂಡ್ರು. ಅದಾದಮೇಲೆ ಒಂದು ರಿಚುವಲ್ ಇದೆ ನಮ್ಮ ಊರಲ್ಲಿ. ಏನು ಅಂದರೆ ಎಲ್ಲರ ಮನೆಯಿಂದನೂ ಎಲ್ಲರೂ ಚೂರು ಚೂರು ನೈವೇದ್ಯ ತಂದಿರ್ತಾರೆ. ಸೊ ಎಲ್ಲರ ಮನೆ ನೈವೇದ್ಯನೂ 3 ಕಡೆ ಈ ಥರ ಬಾಳೆ ಎಲೆಗಳನ್ನೆಲ್ಲ ಹಾಕಿ ಎಲ್ಲರ ಮನೆ ನೈವೇದ್ಯನೂ ಹಾಕ್ತಾರೆ. ಆ್ಯಂಡ್ ಎಲ್ಲರೂ ಅನ್ನ ಸಾರೇ ತಂದಿರ್ತಾರೆ, ಎಲ್ಲರೂ ಉಳಿಸಾರೇ ಮಾಡಿರ್ತಾರೆ. ಸೊ ಈಗ ಹಾಕ್ತಿದ್ದಾರೆ ನೋಡಿ, ಹಾಗೇ ಎಲ್ಲ 3 ಸೈಡ್ಸ್ ಹಾಕ್ತಾರೆ. ಸ್ವಲ್ಪ ಜನ ಮನೆ ಅವ್ರದ್ದು ಒಂದು ಸೈಡ್ ಆ್ಯಂಡ್ ಹಾಗೇ 3 ಸೈಡ್ ಮಾಡ್ತಾರೆ. ಈ ಥರ ನೋಡ್ಬೋದು. ಇದು ಒಂದು ಸೈಡ್ ಆ್ಯಂಡ್ ಮುಂದಗಡೆ ಕಾಣ್ತಿರೋದು ಒಂದು, ಆ್ಯಂಡ್ ಲೆಫ್ಟ್ ಸೈಡಲ್ಲಿರೋದೊಂದು. ಆದಮೇಲೆ ಎಲ್ಲರ ಮನೆ ಅನ್ನ ಸಾರನ್ನು ಮಿಕ್ಸ್ ಮಾಡಿ ಎಲ್ಲರಿಗೂ ಪ್ರಸಾದ ಕೊಡ್ತಾರೆ. ಈ ಥರ ತುಂಬ ಚೆನ್ನಾಗಿರುತ್ತೆ, ನನಗೆ ತುಂಬ ಇಷ್ಟ. ಎಲ್ಲ ಮುಗಿಸ್ಕೊಂಡು ಮನೆಗೆ ಹೋದೋ. ಸೊ ಮಲ್ಕೊಂಡು ಬೆಳಗ್ಗೆ ನೋಡಿದ್ರೆ ಫುಲ್ ಫಾಗ್ ಇತ್ತು. ಫುಲ್ ಮನೆ ಹತ್ರ ಎಲ್ಲ ತುಂಬ ಏನೂ ಕಾಣ್ತಾನೆ ಇರಲಿಲ್ಲ. ಒಂದು 2 ಮೀಟರ್ ಡಿಸ್ಟೆನ್ಸ್ ಅಷ್ಟೇ ತುಂಬ ಕ್ಲಿಯರಾಗಿ ಕಾಣ್ತಾ ಇದ್ದಿದ್ದು. ತುಂಬ ಮಂಜಿತ್ತು. ಆ್ಯಂಡ್ 11 o'clock ಹಾಗೆ ತೋಟಕ್ಕೆ ಹೋದೋ. ಕಲ್ಕುಚ್ಚ ಹಾಕಿದ್ರು, ತಂತಿ ಬೇಲಿ ಎಳಿಬೇಕಿತ್ತು. ಅದಕ್ಕೆ ಎಲ್ಲರೂ ಹೊರಟು. ಮಧ್ಯದಲ್ಲಿ ನನ್ನ ತಮ್ಮ ಏನೋ ಡೈಲಾಗ್ ಹೇಳ್ತೀನಿ ಅಂದ. ಹೇಳ್ತೀನಿ ಅಂತ ಬಂದು ಮರ್ತೋದ. ಕೊನೆಗೆ ಅವನು ಹೇಳಿದ್ನೆ ಕಾಪಿ ಮಾಡ್ದ. ಇವನೇ ನಮ್ಮ ರೈತ. ಇವನು ನನ್ನ ತಮ್ಮ. ಮಕ್ಕಳಿಗೆಲ್ಲ ಇವನಂದರೆ ತುಂಬ ಇಷ್ಟ. ಆಮೇಲೆ ಎಲ್ಲ ಹೋಗಿ ಆದಮೇಲೆ ತಂತಿ ಹೇಳೋಕೆ ಸ್ಟಾರ್ಟ್ ಮಾಡಿದ್ರು ನನ್ನ ಚಿಕ್ಕಪ್ಪ, ದೊಡ್ಡಪ್ಪ, ಅಣ್ಣಂದ್ರೆಲ್ಲ. ಬಟ್ ಅವ್ರಿಗೆ ನಿಜವಾಗ್ಲೂ ಗೊತ್ತಿರಲಿಲ್ಲ ಟೆಕ್ನಿಕ್ ಏನು ಅಂತ. ಏನೇ ಟ್ರೈ ಮಾಡಿದ್ರು ಆ ತಂತಿ ಆ ಕಲ್ಲಿಗೆ ಬಿಗಿಯಾಗಿ ಕೂತ್ಕೊಳ್ತಾ ಇರಲಿಲ್ಲ.
ತುಂಬ ಥರದಲ್ಲಿ ಟ್ರೈ ಮಾಡ್ತಿದ್ರು. ಬಿಕಾಸ್ ಅವರು ಯಾವತ್ತೂ ಹಾಕಿಲ್ಲ. ಇವತ್ತೇ ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇರೋದು. ಏನೇನೋ ಟೆಕ್ನಿಕ್ ಯೂಸ್ ಮಾಡಿದ್ರು. ಕೊನೆಗೆ ಆಗಲಿಲ್ಲ. ಆಮೇಲೆ ನಮ್ಮ ದೊಡ್ಡಪ್ಪ ಮತ್ತು ಅಣ್ಣ ಏನೋ ಮಾಡಿ ಹೇಗೋ ಒಂಚೂರು ಟೈಟಾಗಿ ಕುತ್ಕೊಳ್ಳೋ ಥರ ಕಟ್ಟಿದ್ರು ತಂತಿನ ಕಲ್ಲಿಗೆ. ಇದ್ರ ಮಧ್ಯದಲ್ಲಿ ನನ್ನ ತಮ್ಮ ಅಕ್ಕ ನಾನು ಹಾಡು ಹೇಳ್ತೀನಿ ಅದನ್ನು ಶೂಟ್ ಮಾಡು ಅಂತ ಕೇಳ್ದ. ಸರಿ ಬಾ ಅಂತ ಶೂಟ್ ಮಾಡಿದೆ. ರಾಮನಾಮವೆಂಬ ನಾಮವು ನೆನೆದರೆ ಭಯವಿಲ್ಲ ಮನಕ್ಕೆ, ಮೂರು ಲೋಕಕ್ಕೆ ಕಾರಣಕರ್ತ ಶಿವನಾರಾಯಣ ಜಗಕ್ಕೆ, ಶಿವನಾರಾಯಣ ಜಗಕ್ಕೆ. ಥ್ಯಾಂಕ್ ಯು. ನಾಡನ್ನ ಶೂಟ್ ಮಾಡಿ ಮನೆ ಕಡೆ ಹೊರಟು. ಸೊ ಮನೆಗೆ ಹೊರಟು ಅಗೇನ್ ಬೆಂಗಳೂರಿಗೆ ಬಂದು. ಸೊ ಇವತ್ತಿನ ವಿಲೇಜ್ ಸೀರೀಸ್ ಇಷ್ಟೇ. ದಯವಿಟ್ಟು ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಟೇಕ್ ಕೇರ್. ಬಾಯ್ ಬಾಯ್.